ಉಳುಮೆ ಮಾಡಿರಕ್ಕಲ್ಲ ಅಂತ ತಿಳ್ಕೊಳ್ಳಿ. 10 ವರ್ಷ ಆದಮೇಲೆ ಆ ಬದವ ಉಳುಮೆ ಮಾಡಿ ಯಾವ ಬೀಜನಾರ ಹಾಕಿ ಯಾವ್ದಾರ ಹಾಕಿ ಚೆನ್ನಾಗಿ ಬರುತ್ತೋ ಬರಲ್ವೋ? ನೋಡ್ರಿ, ಉತ್ತರ ನಮ್ಮಲ್ಲಿದೆ. ಯಾಕೆ ಚೆನ್ನಾಗಿ ಬರುತ್ತೆ ಗೊತ್ತಾ? ಜೀವಾಣುಗಳು ಅಲ್ಲಿ ಅಡಗಿರ್ತವೆ. ನಾವು ಉಳುಮೆ ಮಾಡೋ ಜಾಗದಲ್ಲಿ ಜೀವಾಣು ಅಡಗಿರಲ್ಲ. ಎಲ್ಲಿ ಉಳುಮೆ ಮಾಡಲ್ಲ ಅಲ್ಲಿ ಜೀವಾಣು ಅಡಗಿರುತ್ತೆ, ಫಲವತ್ತತೆ ಇರುತ್ತೆ. ವೀಕ್ಷಕ ಬಂಧುಗಳೇ, ನಿಮ್ಮ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ. ಮೊನ್ನೆ ಚನ್ನಗಿರಿ ತಾಲೂಕು ಮಸಣಗೆರೆಯಲ್ಲಿ ನಡೆದಂತಹ ಅಕ್ಷಯ ಬಳಗದ ಸಾವಯವ ಸಭೆಯಲ್ಲಿ ಹಾಸನ ಜಿಲ್ಲಾ ಗಂಡಸಿ ಹೋಬಳಿ ಮಾರ್ಸೆಟ್ಟಹಳ್ಳಿ ಕೊಪ್ಪಲಿನ ರಮೇಶ್ ಅಣ್ಣವರು ತಮ್ಮ ಸಾಧನೆಯನ್ನು ಈ ರೀತಿ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಅವರು ಒಬ್ಬ ನಿಷ್ಠಾವಂತ ಸಾವಯವ ಕೃಷಿಕರಾಗಿದ್ದು ಅಡಿಕೆ, ತೆಂಗು ಸೇರಿದಂತೆ ವೈವಿಧ್ಯಮಯವಾದ 22 ತೆರನಾದ ಬೆಳೆಗಳನ್ನು ಬೆಳೆದಿದ್ದಾರೆ. ಇವರು ಸಾವಯವದಲ್ಲಿ ತರಕಾರಿಗಳನ್ನು ಕೂಡ ಬೆಳೆದಿದ್ದಾರೆ. ಅತ್ಯಂತ ವೈಶಿಷ್ಟ್ಯಮಯವಾದ ಸಾಧನೆಯನ್ನು ಮಾಡಿರುವ ಸಾಧಕರಿವರು. ಇವರ ಸಾಧನೆಯನ್ನು ಅವರಿಂದಲೇ ಕೇಳಿಸಿಕೊಳ್ಳೋಣ ಬನ್ನಿ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ಈ ಸಾಧಕ ರೈತರ ಮೊಬೈಲ್ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೇನೆ ಸ್ನೇಹಿತರೆ, ಬೇಕಾದರೆ ಬಳಸ್ಕೊಳ್ಳಿ. ನಾನು ಈ ಭೂಮಿ ತಾಯಿಗೆ, ಇಲ್ಲಿ ಬಂದು ಸೇರ್ತಿದ್ದಂಥ ರೈತರಿಗೆ ಮತ್ತು ಅಕ್ಕ ತಂಗಿಯರ ತಂದೆ ತಾಯಿ ನಮಸ್ಕಾರ ಮಾಡಿ, ನಾನೇನು ಮಾಡಿದ್ದೀನಿ ಜಮೀನಲ್ಲಿ ಅದನ್ನು ನಿಮ್ಮ ಹತ್ರ, ನಾನು ಮಾಡಿರೋದು ಮಾತ್ರ ನಿಮ್ಮ ಹತ್ರ ಹೇಳ್ತೀನಿ. ಭೂಮಿ ತಾಯಿನ ನಾವು ಎಷ್ಟು ಉಳಿಸ್ತಾ ಹೋಗ್ತೀವೋ ಅಷ್ಟೇ ನಿಮ್ಮ ಮನೆ ಆರೋಗ್ಯ, ನಿಮ್ಮ ಮಕ್ಕಳ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ. ಭೂಮಿ ತಾಯಿ ಬಗ್ಗೆ ನೀವು ಯೋಚನೆ ಮಾಡಲಿಲ್ಲ, ಅದ್ರ ಬಗ್ಗೆ ಅಧ್ಯಯನ ಮಾಡಲಿಲ್ಲ ಅಂದರೆ ನಮ್ಮ ಕಾಯಿಲೆಯ ನಾವೇ ತಂದ್ಕೊತಾ ಇದ್ದೀವಿ. ಅದು ನಮ್ಮ ರೈತರಲ್ಲಿ ಎಲ್ಲರಿಗೂ ಎಚ್ಚರಿಕೆ ಇರಲಿ. ಈಗ ನಾನು ಫಸ್ಟು ಮಾತಾಡೋದು ಆ ಭೂಮಿ ತಾಯಿ ಬಗ್ಗೆ. ನಮಗೆ ಅಮೃತ ಕೊಡೋ, ಅನ್ನ ಕೊಡೋ ಭೂಮಿ ತಾಯಿ ಬಗ್ಗೆ. ಒಂದು ಹೆತ್ತು ತಾಯಿ ಒಂದು 9 ತಿಂಗಳು ಹೆತ್ತು ಮತ್ತು ಆ ಎದೆ ಹಾಲು ಕುಡಿಸಿ ಮತ್ತೆ 1 ವರ್ಷ ಅನ್ನ ತಿನ್ನಂಗೆ ಮಾಡಿ ಪ್ರಪಂಚಕ್ಕೆ, ಪ್ರಕೃತಿ ಸೃಷ್ಟಿಕರ್ತಕ್ಕೆ ಆಚೆ ಕಡೆಗೆ ಬಿಡ್ತಾಳೆ ಆ ತಾಯಿ. ಆ ಮಗುನ ಒಂದು ವರ್ಷ ಅನ್ನ ತಿನ್ನಂಗೆ ಮಾಡಿ ಬಿಟ್ಟು ಆ ಪ್ರಕೃತಿ ಸೃಷ್ಟಿಕರ್ತ ಭೂಮಿ ತಾಯಿ ನೀನು ಸಾಯೋವರೆಗೂ ನಾನು ಸಾಕ್ತೀನಿ ಅಂತ ಅವಳು ಕರಿತಾಳೆ. ಅವಳು ಹೌದಲ್ವ? ಅಂಥ ಸಾಕಾಂತ ಭೂಮಿ ತಾಯಿಗೆ ನಾವು ವಿಷ ಹೊಡಿತೀವಿ ಅಂತ ಅಂದರೆ ನನ್ನೂ ಸೇರಿಸ್ಕೊಂಡು ಹೇಳ್ತೀನಿ, ನಮ್ಮಂಥ ಮೂರ್ಖರು ಇರ್ಬೋದಾ? ನಾವು ಮಾತಾಡ್ತೀವಿ, ಆ ತಾಯಿ ಮಾತಾಡಲ್ಲ. ಅವಳು ಏನು ಕೊಡಲ್ಲ ಹೇಳಿ? ಯಾರ ನಿಮ್ಗೆ ಗೊತ್ತಿದ್ರೆ ಹೇಳಿ ಇಂಥದ್ದು ಕೊಡಲ್ಲ ಅಂತ. ಹಿಂದೆಲ್ಲ ಔಷಧಿ ಹೊಡಿತಿದ್ರಾ? ಇವತ್ತು ಎಂತೆಂಥ ಕಳೆನಾಶಕ ಹೊಡಿತಾವ್ರೆ. ಮುಟ್ಟಿನ ಮುನಿ ಗಿಡಕ್ಕೆ ಒಂದು, ರೋಜಾ ಗಿಡಕ್ಕೆ ಒಂದು, ತರಂತರ ಕಳೆನಾಶಕ ಔಷಧಿ ಹೊಡಿತಾವ್ರೆ. ಹಾರ್ಟ್ ಅಟ್ಯಾಕ್ ಅನ್ನೋದು ಎಷ್ಟೋ ದೂರದಲ್ಲಿತ್ತು, ಇವತ್ತು ಊರೂರಿಗೆ ಮನೆಗೆ ಬಂದಿದೆ. ಈಗ ಇಲ್ಲಿ ಒಂದು 35 ಜನ ಸೇರಿದ್ದೀವಿ. ಮಾತ್ರೆ ನುಂಗ್ದವ್ರು ಮನೆ ಯಾವ್ದಾರ ಇದ್ದರೂ ಒಂದು ಕೈ ಎತ್ತಿರಿ. ಯಾರು ಇಲ್ಲಲ್ವಾ? ನೋಡಿ ಯಾವ ಮಟ್ಟಕ್ಕೆ ಆಗಿದ್ದೀವಿ ಅಂತ. ಪ್ರತಿಯೊಬ್ಬರ ಮಲ್ಲಿ ಮಾತಾಡುತ್ತೆ. ಏನಕ್ಕೆ? ಅದೇ ಕಾರಣ. ನಾವು ತಿಂತಾ ಇರೋ ಫುಡ್ಡು, ಕುಡಿತಾ ಇರೋ ನೀರು, ನಾವು ಉಸಿರಾಡ್ತಾ ಇದ್ದೀವಲ್ಲ ಗಾಳಿ. ಮೊನ್ನೆ ಒಬ್ಬ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ, ಇಡೀ ಭೂಮಿ ಪಾಯ್ಸನ್ನಿಗೆ ಕನ್ವರ್ಟ್ ಆಗ್ತಾಯಿತ್ತಂತೆ. ಎಚ್ಚರಿಕೆ ಇರಲಿ ನಮ್ಮ ರೈತರುಗಳಿಗೆ. ಇಡೀ ಭೂಮಿ ಪಾಯ್ಸನ್ನಿಗೆ ಕನ್ವರ್ಟ್ ಆಗ್ತಾಯಿತ್ತಂತೆ. ಹಂಗಾದರೆ ನಾವು ಮಾನವ ಕುಲ ಏನಾಗ್ತೀವಿ? ಬದುಕ್ತೀವ? ಮೊನ್ನೆ ಒಬ್ಬರು ನಮ್ಮ ಮಾವರು ಎಲ್ಲೇ ಒಂದು ಶಾಸ್ತ್ರ ಕೇಳೋಕ್ಕೆ ಹೋದರು. ಅವರು ರಿಟೈರ್ಡು ಸರ್ವೇರು. ಅವ್ರಿಗೆ ವಯಸ್ಸಾಗಿದೆ ಶಾಸ್ತ್ರ ಹೇಳೋರಿಗೆ. ನಮ್ಮ ಮಾವನ್ನ ನಿಮ್ಗೆ ಎಷ್ಟು ವರ್ಷ ಆಗೈತೆ ಅಂದರು. 70 ಆಗೈತೆ ಅಂದರು ನಮ್ಮ ಮಾವ. ಮತ್ತು ಇನ್ಯಾತ ಕೇಳಕ್ಕೆ ಬಂದರು, ಹೋಗ್ರಿ ಮನೆಗೆ ಅಂದರು. ಇಷ್ಟು ಬದುಕಿದೆಯಲ್ಲ 70 ವರ್ಷಕ್ಕೆ, ಇದೇ ಗ್ರೇಟು. ಅರ್ಥ ತಾನು ಹೇಳ್ತಾ ಇರೋದಣ್ಣ ಅಲ್ವಾ? ಈ ಜನ್ರೇಷನ್ ಬಂದಿದ್ದೀವಿ. 110 ವರ್ಷ ಶಿವಕುಮಾರ ಸ್ವಾಮಿ 113 ವರ್ಷ ಅವರು ಬದುಕಿರು. ಯಾಕೆ ನಾವು ಹಂಗಾಗಬಾರ್ದು? ಯಾಕೆ ಭೂಮಿ ತಾಯಿ ಉಳಿಸ್ಬಾರ್ದು? ಯಾಕೆ ಪ್ರಕೃತಿ ನಾವು ಉಳಿಸ್ಬಾರ್ದು? ಸೃಷ್ಟಿಕರ್ತನ ಯಾಕೆ ಹಾಳು ಮಾಡ್ತಾಯಿದ್ದೀವಿ ನಾವು? ನೋಡಿರಿ, ನಮ್ಗೆ ಒಂಚೂರು ಏನಾರ ಆದ್ರೂ ಇಂಥದ್ದೇ ನೋವಾಗೈತೆ, ಇಂಥದ್ದೇ ಕಷ್ಟ ಬಂದೈತಿ ಅಂತ 4 ಜನದ ಹತ್ರ ಹಂಚ್ಕೊತೀವಿ. ಮಾತಾಡೋವಲ್ಲ ಪ್ರಾಣಿಗಳು, ಮಾತಾಡಲ್ವಲ್ಲ. ಆ ಪ್ರಾಣಿಗಳು ಯಾರ ತಲಾರ ಹಂಚ್ಕೊತವ? ಯಾಕೆ ಆ ಪ್ರಾಣಿಯ ಕನ್ವರ್ಟ್ ಮಾಡ್ಕೊಂಡು ನಾವು ಬದುಕಬಾರ್ದು? ನೋಡ್ರಿ, ಈಗ ಒಂದು ಹಸು ಗೋಮಾತೆ ಅಂತ ಪೂಜೆ ಮಾಡ್ತೀವಿ ನಾವು. ಮೇವು ತಿನ್ನುತ್ತೆ. ಮೇವು ತಿಂದು ಹಾಲು ಕೊಡುತ್ತೆ. ವಿಷ ಕೊಡುತ್ತೆ ಏನಾರ ಅದು? ಆ ಮೇವಲ್ಲಿ ಏನಾರವ ಒಂದು ಮಿಷನ್ಗೆ ಹಾಕಿ ಹಾಲು ಕೊಡಂಗಿದ್ದಿದ್ರೆ ಯಾರು ಹಸು ಕಟ್ಕೊತದ್ರ? ಅಲ್ಲ ಹೇಳಿ. ಎಂಥ ಸೃಷ್ಟಿಕರ್ತ ಹೆಂಗೆ ಮಾಡ್ಯವನೇ ದೇವರು ಅನ್ನದ. ದೊಡ್ಡನಲ್ವ ಪ್ರಕೃತಿ?
ಗೋಮಾತೆನ ಸೃಷ್ಟಿ ಮಾಡಿ ಮೇವು ಅದು ತಿಂದು ಅದು ರಸಾಯನ ಮಾಡಿ 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 ಹಾಲು ತುಪ್ಪ ಬೆಣ್ಣೆ ಮಜ್ಜಿಗೆ ಇಂಥದ್ದು ಕೊಡ್ತಾ ಇರೋ ಗೋಮಾತೆನ ನಾವು ವಿಷ ಕೊಡ್ತೀವಿ, ಕಳೆನಾಶಕ ಹೊಡಿತೀವಿ. ಯಾಕೆ ಮತ್ತು ನಮ್ಮ ರೈತರಿಗೆ ಅರು ಬರಬಾರ್ದು? ಎಲ್ಲಿ ಮುಗ್ರಿಸ್ತಾ ಇದ್ದಾನೆ ಯಾಕೆ ತಿಳ್ಕೋಬಾರ್ದು? ನೋಡ್ರಿ, ಈಗ ನಾವು ಹೆಚ್ಚು ಕಮ್ಮಿ 60-65 ಕಿಲೋಮೀಟ್ರ್ ದೂರದಿಂದ ಬಂದೀವಿ. ಅಕ್ಷಯಕಲ್ಪ ಒಂದು ಸಂಸ್ಥೆ ರೈತರನ್ನ 10 ಜನ ಆಗಲಿ 50 ಜನ ಆಗಲಿ ಒಂದು ರೈತರ ಬಳಗ ಸೇರಿಸ್ಬಿಟ್ಟು ಒಬ್ಬರಲ್ಲಿ ಒಬ್ಬೊಬ್ಬರು ಕಲ್ತಿರ್ತಕ್ಕಂಥ ಸಾಧನೆನ ಎಲ್ಲ ನಾವು ಅಣ್ಣ ತಮ್ಮದಿರು ಹಂಚ್ಕೊಳ್ಳೋಣ. ನಿಮ್ಮಿಂದ ಕಲಿಯೋದು ನಾನಿದೆ, ನಮ್ಮಿಂದ ತಿಳ್ಕೊಳ್ಳೋ ಅಂಥದ್ದು ನೀವು ಇದೆ. ಇಂಥ ಸಭೆಗೆ ಹೋಗ್ಬೇಕು. ಖಂಡಿತ ಹೇಳ್ತೀನಿ, ನಾವು ರೈತರು ಎಲ್ಲಿ ಹಾಳಾಗ್ತಾ ಇದ್ದೀವಿ ಅಂದರೆ, ಯಾವ್ದಾರ ಒಂದು ರಾಜಕೀಯದವರು ಏನಾರ ಕರಿತಾವನೆ ಅಂತ ಅಂದ್ರೆ ಅವ್ರ ಮನೆಗೆ ಹೋಗಿ ಕರೆದ್ರೆ ಎಷ್ಟು ಮಾಡಿದ್ಯಪ್ಪ ಪಿಜ್ಜಾ ಅಂತಾರೆ. 300 ಒಂದು ಎಣ್ಣೆ. ಹಂಗಾರೆ ಇಬ್ಬರು ಬರ್ತಾರೆ ನಮ್ಮಲ್ಲಿ. ನೋಡ್ರಿ ಎಲ್ಲಿ ಬಂದು ನಿಂತಿದ್ದೀವಿ ಅಂತಾರ ಅನ್ನಲ್ವಾ? ಸಾಯಂಕಾಲ 300 ಒಂದು ಎಣ್ಣೆ ಕೊಡ್ತೀವಿ ಕಣಪ್ಪ, ರೆಡಿ. ಎಂಥ ಕೆಲಸ ಇದ್ರೂ ಬಿಟ್ಟು ಹೋಗೋದೇನೋ ಬಸ್ಸು, ಎಲ್ಲಿ ಬರುತ್ತೆ ಬಸ್ಸು, ಯಾಕೆ ಏಟಿಗೆ ಅಂತ ಕೇಳ್ತಾರೆ. ಇಂಥ ಸಭೆಗೆ, ಇಂಥ ಅಕ್ಷಯಕಲ್ಪ, ಇಂಥ ಒಂದು ಸಂಸ್ಥೆ ಹುಟ್ಟಾಕಿ ಇಂಥ ರೈತರನ್ನ ಪರಿಚಯ ಮಾಡಿ ಯಾತಕ್ಕೆ ಬರಲ್ಲ ನಾವು? ಇದು ಒಂದು ತೋಟದ ದೇವರು. ಈಗ ನಮ್ಮ ನಟರಾಜಣ್ಣರ ತೋಟದಲ್ಲಿ ನಡೀತಾ ಐತೆ ಅಂದರೆ ಒಂದು ತೋಟದ ದೇವರು, ಇದು ಒಂದು ಪುಣ್ಯಭೂಮಿ. ಈ ನೋಡ್ರಿ, ಈಗ ಅಕ್ಷಯಕಲ್ಪ ತಿಂದು ಮಜ್ಜಿಗೆ ಆಗಲಿ, ಈಗ ಅಣ್ಣಾರು ಮಾಡಿರತಕ್ಕಂಥ ಉಪಹಾರನೇ ಆಗಲಿ, ಲಾಸ್ಟಿಗೆ ಒಂದು 2 ಗಂಟೆ ಮೇಲೆ ಅವ್ರು ಕೊಟ್ಟಂಥ ಒಂದು ಉಪಹಾರ ಸೇವಿಸಿ ಎಲ್ಲ ರೈತರು ಪರಿಚಯ ಮಾತಾಡಿ ಓದ್ತೀವಿ. ಎಷ್ಟು ಪ್ರೀತಿ ಇರುತ್ತೆ. ಇಂಥ ಸಭೆಗೆ ಬರಬೇಕು. ಏನಾರ ಒಂಚೂರು ಹುಷಾರಿಲ್ಲ ಅಂತ ಅಂದರೆ ವಾರ 15 ಗಂಟೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತೀರಾ. ಇದಕ್ಕೆ ಬರೀ 2 ಗಂಟೆ, 11 ಗಂಟೆ 11:30 ಬಂದರೆ 2 ಗಂಟೆ ಮುಗಿದೋಗುತ್ತೆ. ಮತ್ತು ಇನ್ನೇನು ಕಲಿಯೋದು ನಾವು ರೈತರು? ಒಳ್ಳೆ ತಿಳ್ಕೊಳ್ಳೋದು ಯಾವುದು? ಒಳ್ಳೆ ಫುಡ್ ತಿನ್ನೋದು ಹೇಳ್ಕೊಡ ಅಂತಾರೆ ರೈತರು. ನಾವಿದ್ದಾಗ ನಾವು ಯಾಕೆ ನಮಗೆ ಅರಿವು ಬಂದಿಲ್ಲ? ದಯವಿಟ್ಟು ಆದಷ್ಟು 22 ಥರ ನಾನು ಹಣ್ಣಿನ ಜಾತಿ ಗಿಡ ಬೆಳೆದಿದ್ದೀನಿ. ಸಾವಯವ ಕೃಷಿ. ಒಂದು ಚೂರು ವಿಷ ಹೊಡಿದಂಗೆ ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಒಂದು ಚೂರು ವಿಷ ಹೊಡಿದಂಗೆ 22 ಥರ ಬೆಳೆದಿದ್ದೀನಿ. ಬಟರ್ಫ್ರೂಟು, ಡ್ರಾಗನ್ನು, ಮೋಸಂಬಿ, ಕಿತ್ಲೆ, ಸೇಬು, ತೈವಾನು, ಸೀಬಿ, ವರ್ಷವೆಲ್ಲ ಬಿಡೋ ಅಂಥ ನಿಂಬೆ ಗಿಡ, 22 ಥರ ಹಳಸು, ಮಾವು, ಪ್ರತಿಯೊಂದು ಬೆಳೆದೀನಿ. ಒಂದು ಚೂರು ವಿಷಯ ಇಲ್ಲ. ಮೊನ್ನೆ ಬೆಂಗಳೂರಿಂದ ಬಟರ್ಫ್ರೂಟಿಗೆಲ್ಲ ಇಷ್ಟು ಹತ್ರ ಕಾಯಾಗಿದೆ. ಬಟರ್ಫ್ರೂಟ್ ಅಂದ್ರೆ ಗೊತ್ತಲ್ಲ, ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತಾರೆ. ಅದು ಜಾಸ್ತಿ ಲೇಡೀಸ್ ಕುಡಿತಾರದ. ಒಂದು ಲೋಟ ಬೆಂಗಳೂರಲ್ಲಿ 80 ರೂಪಾಯಿ ಅದೊಂದು ಜ್ಯೂಸು. ಅವಘಡ ಅಂದರು ಅದೇ ಅಕ್ಕ, ಅದೇ ಅವಘಡ ಅಂದರು ಅದೇ. ಅದರ ಜ್ಯೂಸ್ ಕುಡಿದ್ರೆ ಎಷ್ಟು ತಂಪಿರುತ್ತೆ ಗೊತ್ತಾ? ನಿಮ್ಮ ಜಮೀನಿದೆ ಹಾಕೇಳ್ರಿ, 2 ಗಿಡ ಮಾರಾಟಕ್ಕೆ ಅನ್ನೋದು ಬೇಡ. 2 ಗಿಡ ಸಪೋಟು. ಏನಣ್ಣ ಸೊಸಿ ನಾನು ಮಡಿಕೇರಿಯಿಂದ ತರಿಸಿದ್ದೆ. ನಿಮಗೆ ಬೇಕಾದ್ರೆ ತರಿಸ್ಕೊಡಿಸ್ತೀನಿ ಬೇಕಾದ್ರೆ. ಅದ್ರೊಳಗೆ ಕಸಿ ಗಿಡ ಹಾಕಿ, ಬೀಜದಿಂದ ಹಾಕಬೇಡಿ. ಕಸಿ ಗಿಡದಿಂದ ಹಾಕಿರೋ 18 ತಿಂಗಳಿಗೆ ಫಸಲು ಬರುತ್ತೆ. 18 ತಿಂಗಳಿಗೆ ಬಿಡುತ್ತೆ. ನಂದು ಒಂದು ಗಿಡ 40 ಗಿಡ ಹಾಕಿದ್ದೀನಿ. ಒಂದು ಗಿಡ 20ರಿಂದ 20-25 kg 30 kg ಬಿಡ್ತಾಯಿದ್ವಿ. ಇದೇ ಅಕ್ಷಯಕಲ್ಪದರು. ಮಜ್ಜಿಗೆ ಕುಡೀರಿ, ಆಮೇಲೆ ಮಾತಾಡ್ಬೋದಾ? ಅಲ್ಲ, ನಿಮಗೂ ಕೇಳೋಕ್ಕೆ ಫೋನ್ ನಂಬರ್ ಕೊಡ್ತೀನಿ. ನಾನು ಅಲ್ಲಿ ಬರೆದು ಇದ್ದೀನಿ, ನಾನು ನಂಬರ್ ಕೊಡ್ತೀನಿ. ಫೋನ್ ಮಾಡಿ ನಾನು ಇಲ್ಲಿ ಏನು ಹೇಳಿದ್ದೀನಿ ಅಲ್ಲಿ ಬಂದು ನೋಡಿರೋ ಅದೇ ಇರಬೇಕು. ಇಲ್ಲಿ ತೋಟ ನೋಡಿರೋರು ಇದ್ದಾರೆ, ಇಲ್ಲಿ ಬಂದಿರೋರು ನಾನು ತೋಟ ನೋಡಿರೋರು. ನಾನು ಇರೋದು ಮಾತ್ರ ಹೇಳಿಕೆತ್ತಾ ಇದ್ದೀನಿ, ಇಲ್ಲದ ಮಾತ್ರ ಹೇಳಲ್ಲ. ನಿಮ್ಮದು ಜಮೀನಿದ್ದರೆ ಪ್ರತಿಯೊಂದು ಜಾಗಕ್ಕೂ 2 ಹಣ್ಣಿನ ಗಿಡ ಹಾಕಿರಿ. ಡ್ರಾಗನ್ನು, ಸಪೋಟೋ, ತೈವಾನ್, ಸೀಬಿ, ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಲ್ಲೆಲ್ಲಿಗೆ ಹಾಕಿರಿ. ಅಲ್ಲಿಗೆ ಹಾಕ್ಕೊಂಡು ನೀವು ಇವತ್ತು ರೆಡ್ ಲೈಟ್ ಇದೆ. ನಾನು ಜಮೀನಿಗೆ ಬಂದವರಿಗೆಲ್ಲ ಬರೀ ಕೊಟ್ಟೆ ಮುಗಿಸಿದ್ದೀನಿ. ಬಂದವ್ರನ್ನ ಯಾರನ್ನೂ ಹಂಗೆ ಕಳಿಸಿಲ್ಲ. ಈಗ ನೀವು ರೈತರು ಬಂದರು ಈಗಲೂ ಪಪ್ಪಾಯಿ ಒಳ್ಳೆ ರೆಡ್ ಲೈಟ್ ಇದೆ. ಹಂಗಾಗಿ ಆ ಥರದಲ್ಲಿ ನಮ್ಮ ರೈತರು ನೆಮ್ಮದಿಯಾಗಿ ಈಗ ಬದುಕ್ಬೋದು. ಈಗ ನಾನು ಇಲ್ಲಿದ್ದೀನಿ, ಮಾಡೋದು ಮಾಡಿಬಿಟ್ಟು ಡ್ರಿಪ್ ಮಾಡಿ ಇಲ್ಲಿದ್ದೀನಿ. ಅವು ಕೆಲಸ ಅವು ಮಾಡ್ತಾವೆ, ಅವು ಬೆಳವಣಿಗೆ ಆಗ್ತಾ ಇದ್ದಾವೆ ಇಲ್ವೋ? ಆ ಟೈಮ್ ವೇಸ್ಟ್ ಮಾಡಬೇಡಿ ರೈತರು. 1 ಎಕರೆನ ಬೇಕಾದ್ರೆ ನಿಮ್ಗೆ ಐಡಿಯಾ ಕೊಡ್ತೀನಿ, ಆ ಥರದ ಮಾಡಿ ಯಾವುದೋ ಒಂದು ಎಲೆಕ್ಷನ್ನಲ್ಲಿ ನಿಂತು ಸೋತಿದ್ದೀನಿ ಅಂತ 5 ವರ್ಷ ಸುಮ್ಮನೆ ಇದ್ಬಿಡಿ. ಅದ್ರ ಹಿಂದ್ಗಡೆ ಗೆಲುವು ಬರ್ತಾ ಇರುತ್ತೆ. 5 ವರ್ಷ ಸೋತ್ಬಿಟ್ಟಿದ್ದೀನಪ್ಪ, ಒಂದು 2 ಲಕ್ಷ ಖರ್ಚು ಮಾಡಿ. 5 ವರ್ಷ ಕಳೆದ್ಮೇಲೆ ಇವತ್ತೆಲ್ಲ ಎಷ್ಟು 2000ನೇ ಇಸ್ವಿಗೆ ಪ್ರಳಯ ಆಗುತ್ತೆ ಅಂದರು. 26 ಬಂತು, ಪ್ರಳಯ ಆಗಿಲ್ಲ. ಹೌದಲ್ವಾ? 0 ಬಂದರೆ 0ನೇ ಆಗುತ್ತೆ ಅಂತ ಮಾತಾಡ್ತಿದ್ರಲ್ವಾ?
26 ವರ್ಷ ಆಗೋತು, ಕಣ್ಣು ಕಾಣೋಕೆ ಇಲ್ಲ. ಹಂಗೆ 5 ವರ್ಷವೇ ಬೇಗ ಬಂದ್ಬಿಡುತ್ತೆ. ಆ ಥರ ಇದ್ದು 1 ಎಕರೆಲಿ ನೀವು ಖಂಡಿತವಾಗಿ ಬದುಕ್ಬೋದು. ಆಮೇಲೆ ಅದು ಪಾಸ್ ಆಯ್ತು, ಮತ್ತು ಇನ್ನು 20 ಗುಂಟೆ ಮಾಡಿದೆ, ಅದು ಪಾಸ್ ಆಯ್ತು, ಇನ್ನೂ 1 ಎಕರೆ ಮಾಡಿದೆ. ಈಗ 1,500 ಗಿಡ ಅಡಿಕೆ ಮಾಡಿದ್ದೀನಿ, 115 ಗಿಡ ತೆಂಗು ಮಾಡಿದ್ದೀನಿ, 22 ಥರ ಹಣ್ಣಿನ ಜಾತಿ ಗಿಡ ಇತ್ತು ಆ ಜಾಗದಲ್ಲಿ. ಹೌದಲ್ಲಿ ಮೊದಲು ನಾನು ಆಯ್ಕೆ ಮಾಡ್ಕೊಂಡದ್ದು 1 ಎಕರೆ. 1 ಎಕರೆಲಿ ಏನಾರ ಕೈ ಸುಟ್ಕೊಂಡಿದ್ರೆ ಮತ್ತು ಅದನ್ನು ನಾನು ಮಾಡಬಾರ್ದಾಯಿತು. ಅದಕ್ಕೆ ಪಾಸ್ ಆತದು. ಒಂದು ಸತಿ ಸ್ಟಾರ್ಟ್ ಮಾಡಿರೋ 900 ಗಿಡಕ್ಕೆ ನೀರು ಹೋಗುತ್ತೆ, ಎಲ್ಲ ಡ್ರಿಪ್ಪು, ಗುದ್ಲಿ ತಾಂತಿರುವಂಥದ್ದು ಏನಿಲ್ಲ. ಆ ಥರ ಮಾಡಿದ್ದೀನಿ. ಕಳವಡಿಯ ಮಿಷನ್ನು, ರೈತರಿಗೆ ಸಂಬಂಧಪಟ್ಟ ಅಂತ ಪ್ರತಿಯೊಂದು ಮಿಷನ್ ಇಟ್ಕೊಂಡಿದ್ದೀನಿ. ಓಲಿಮ್ಯಾಕ್ಸ್ ಅಂತ ಕಳವಡಿಯ ಮಿಷನ್ ಅಂದ್ರೆ ಗೊತ್ತಲ್ಲ, ಇಟ್ಕೊಟ್ರು. ನನ್ನ ಕೆಲಸ ಮಾಡ್ಕೊಂಡು 3,75,000 ರೂಪಾಯಿ ದುಡ್ದಿದ್ದೀನಿ ನಾನು ಸ್ವತಃ ನಾನೇ. ಬೇರೆಯವ್ರ ಕೈಲಿ ಇನ್ನೂ ಮುಟ್ಸಿಲ್ಲ ಮಿಷನ್ ಅದ. ನನ್ನ ಕೆಲಸ ಮಾಡ್ಕೊಂಡು ಮೊನ್ನೆ ಯಾರೋ ಒಬ್ರು ಅಂತಿದ್ರು, ಶೋರೂಮಿಂದ ಟ್ಯಾಕ್ಟ್ರ್ ತಂದಿದ್ದೀನಿ ನಾನೇ ದುಡ್ದುಲ್ವಲ್ಲ ಮಾರಾಯ, ಬರೀ 18,000 ಓಲಿಮ್ಯಾಕ್ಸಲ್ಲಿ ಅಷ್ಟೊಂದು ದುಡ್ದಿದೆಯಾ ಅಂದರು. ಏನು ಮಾಡಬೇಕು ಉಪಕಸುಗಳ, ಏನು ಮಾಡಬಾರ್ದು, ಅದನ್ನು ಅಂಥದ್ದು ತಿಳ್ಕೊಳಕ್ಕೋಸ್ಕರ ಇಂಥ ಸಭೆಗೆ ಸೇರಬೇಕು. ಒಂದು ಬದ ಉಳುಮೆ ಮಾಡಿರಕ್ಕಲ್ಲ ಅಂತ ತಿಳ್ಕೊಳ್ಳಿ. 10 ವರ್ಷ ಆದಮೇಲೆ ಆ ಬದವ ಉಳುಮೆ ಮಾಡಿ ಯಾವ ಬೀಜನಾರ ಹಾಕಿ, ಯಾವ್ದಾರ ಹಾಕಿ ಚೆನ್ನಾಗಿ ಬರುತ್ತೋ ಬರಲ್ವೋ ನೋಡಿರಿ. ಉತ್ತರ ನಮ್ಮಲ್ಲಿದೆ. ಯಾಕೆ ಚೆನ್ನಾಗಿ ಬರುತ್ತೆ ಗೊತ್ತಾ? ಜೀವಾಣುಗಳು ಅಲ್ಲಿ ಅಡಗಿರ್ತವೆ. ನಾವು ಉಳುಮೆ ಮಾಡೋ ಜಾಗದಲ್ಲಿ ಜೀವಾಣು ಅಡಗಿರಲ್ಲ. ಎಲ್ಲಿ ಉಳುಮೆ ಮಾಡಲ್ಲ ಅಲ್ಲಿ ಜೀವಾಣು ಅಡಗಿರುತ್ತೆ, ಫಲವತ್ತತೆ ಇರುತ್ತೆ.